ನಮ್ಮದು ಗೃಹಜ್ಯೋತಿ ಅಪ್ಲಿಕೇಶನ್ ಏನಿದೆ ಅದನ್ನ ಮತ್ತೆ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಲಾಸ್ಟ್ ಟೈಮು ಯಾವ್ಯಾವುದು ಡಾಟಾ ನಾಟ್ ಫೌಂಡ್ ಅಂತ ಬಂದಿತ್ತು, ಅದು ಅಕೌಂಟ್ ಐ ಡಿ ಎಂಟ್ರಿ ಮಾಡಿದ್ರೆ ಈ ಥರ ಫೆಚ್ ಮಾಡಿದ್ರೆ ಕೇಳುತ್ತೆ ಡಾಟಾ ನಾಟ್ ಫೌಂಡ್. ರೀಕನೆಕ್ಷನ್ ಹಾಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ವಾಗೀಶ್ ಅವರು ಯಾಕೋ ಬಸ್ರಿ ಬೈಕ್ ಥರ ಗೋಬಿ ತಿನ್ಬೇಕು ನಾನು ಅಂತ ನಿಲ್ಸಿದ್ದಾರೆ. ಗೋಬಿ ತಿನ್ನಕ್ಕೆ ಹೋಗ್ತಾ ಇದೀವಿ ಈಗ. ಕರೆಂಟ್ ಬಿಲ್ ಕಟ್ಲಿಲ್ವಲ್ಲ, ಬಾಯ್ಲಿ ಕರೆಂಟ್ ಬಿಲ್ಲು ಕಟ್ಲಿಲ್ವಲ್ಲೋ, ಕೇಳಿಸ್ತಾ? ಎಷ್ಟು ಸಲ ಅಂತೀಯ, ಕಿವಿ ಕೇಳಲ್ವಾ? ನೀವು ಯಾವುದೇ ಥರ ಬಾಕಿ ನಿಲ್ಸ್ಕೊಳ್ದಂಗೆ ಆ ತಿಂಗಳೇ ಕಟ್ಬಿಡಿ. ಇವರು ನಮ್ಮ ಅಣ್ಣವರು ಮುಂದಿನ ತಿಂಗಳು 12ನೇ ತಾರೀಕುವರೆಗೂ ಟೈಮ್ ಇದೆ ಅನ್ಕೊಂಡಿದ್ರು. ಸೊ ಹಾಯ್ ಹಲೋ ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುಮಾರು ದಿನ ಆಯಿತು ವೀಡಿಯೋನೇ ಮಾಡಿಲ್ಲ, ಅಂದರೆ ಟೈಮೇ ಸಿಗ್ತಾಯಿಲ್ಲ ಸ್ನೇಹಿತರೆ. ಬರೀ ಈ ಗೃಹಜ್ಯೋತಿ ಡಿಸ್ಕನೆಕ್ಷನು ರೀಡಿಂಗು ಇದೇ ಆಗ್ಬಿಟ್ಟಿದೆ. ಹಾಗಾಗಿ ಟೈಮ್ ಸಿಗ್ತಾಯಿಲ್ಲ ವೀಡಿಯೋ ಮಾಡೋಕ್ಕೆ, ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ. ಇವತ್ತು ಡಿಸ್ಕನೆಕ್ಷನ್ ಮುಗಿಸ್ಕೊಂಡು ಗೃಹಜ್ಯೋತಿ ಮಾಡೋಣ ಅಂದ್ಕೊಂಡ್ರೆ ಅಜ್ಜಿ ನಮ್ಮ ಡಾರ್ಲಿಂಗ್ಗೆ ಮಳೆ ಚುಚ್ಕೊಬಿಟ್ಟಿದೆ. ಒಂಚೂರು ದೊಡ್ಡ ಮಳೆನಾ? ಏನು ಹೊಡೆದಿಲ್ಲ ಎಲ್ಲೂ ನೋಡಿ. ಎಷ್ಟು 3 ಇಂಚ್ ಮಳೆ ಹೋಗೈತೆ. ನೋಡಿ ಡಿಸ್ಕನೆಕ್ಷನ್ ಹೋಗ್ಬೇಕಾದ್ರೆ ಫಸ್ಟೇ ನಾವು ಒಂದು ರೌಂಡು ಆಫೀಸಲ್ಲಿ ಚೆಕ್ ಮಾಡ್ಕೊಬಿಟ್ಟು ಆಮೇಲೆ ಡಿಸ್ಕನೆಕ್ಷನ್ ಸ್ಟಾರ್ಟ್ ಮಾಡೋದು. ಅಂದರೆ ಯಾವ ಡೇಟು ಡಿಸ್ಕನೆಕ್ಷನ್ಗೆ ಹೋಗ್ತಾ ಇರ್ತೀವಿ ಅವತ್ತು. ಆಮೇಲೆ ಇವತ್ತು ಗೌರ್ಮೆಂಟ್ ಹಾಲಿಡೇ, ಇವತ್ತು ಬಂದಿದ್ದೀರಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ನಮಗೆ ಆ ಥರ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ರಜೆ ಕೊಡಲ್ಲ. ನಮಗೆ ಮೀಟ್ ರೀಡರ್ಸ್ಗಳಿಗೆಲ್ಲ ಇಲ್ಲಿ, ಅಂದರೆ ಮೀಟ್ ರೀಡಿಂಗ್ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆಲ್ಲ ಇಲ್ಲಿ ಡೇಟ್ ವೈಸ್ ರಜೆ. 7, 14, 21, 28 ಆ ಥರ ತಿಂಗಳಲ್ಲಿ 4 ರಜೆ. ಬೇರೆ ದಿನ ರಜೆ ಬೇಕು ಅಂದರೆ ಹೇಳ್ಬಿಟ್ಟು ಆ ದಿನ ಏನಾರು ಇದ್ದರೆ ರಜೆ ತಗೋಬೇಕು. ಅಂದರೆ ರೀಡಿಂಗ್ ಟೈಮಲ್ಲಿ ಅಂತೂ ರಜೆ, ಎಕ್ಸ್ಟ್ರಾ ರಜೆ ಸಿಗೋಲ್ಲ. ಇನ್ನು ನೆಕ್ಸ್ಟು ರೀಡಿಂಗ್ ಆದಮೇಲೆ ಈ ಥರ ಡಿಸ್ಕನೆಕ್ಷನ್ ಇದ್ದಾಗ ಯಾವ ಥರ ಒಂದಿನ ಈ ಥರ ಸೆಕೆಂಡ್ ಸ್ಯಾಟರ್ಡೇನೋ ಗೌರ್ಮೆಂಟ್ ಹಾಲಿಡೇನೋ ಇಲ್ಲ ರಜೆ ಹಾಕ್ಬೋದು. ಇವತ್ತು ನಮ್ಮ ಕೆಲಸ ಏನಪ್ಪ ಅಂದರೆ ಡಿಸ್ಕನೆಕ್ಷನು ಮತ್ತು ಗೃಹಜ್ಯೋತಿ ಯಾವುದಾಗಿಲ್ಲ ಅದನ್ನ ಫಾಲೋ ಅಪ್ ಮಾಡೋದು ಕೆಲಸ ಹೇಳಿದ್ದಾರೆ. ಆಮೇಲೆ ಇವತ್ತು ನಮ್ಮದು ಗೃಹಜ್ಯೋತಿ ಅಪ್ಲಿಕೇಶನ್ ಏನಿದೆ ಅದನ್ನ ಮತ್ತೆ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದರಿಂದ ಲಾಸ್ಟ್ ಟೈಮು ಯಾವ್ಯಾವುದು ಡಾಟಾ ನಾಟ್ ಫೌಂಡ್ ಅಂತ ಬಂದಿತ್ತು ಆ ಕಂಪ್ಲೇಂಟ್ನೆಲ್ಲ ರಿಸಾಲ್ವ್ ಮಾಡಿದ್ದಾರೆ. ಆ ಥರ ಇನ್ಸ್ಟಾಲೇಷನು ಯಾರ್ಯಾರ್ದು ಬಂದಿತ್ತು ಡಾಟಾ ನಾಟ್ ಫೌಂಡ್ ಅಂತ ಅವರೆಲ್ಲ ಇವಾಗ ಮತ್ತೆ KEB ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ರೀವೆರಿಫಿಕೇಷನ್ನ ಮಾಡಿಸ್ಬೋದು. ಸೊ ಇದೇ ಆಗಸ್ಟ್ 31ಕ್ಕೆ ಲಾಸ್ಟ್ ಡೇಟ್ ಇರೋದ್ರಿಂದ ಎಲ್ಲರೂ ಹೋಗಿ ಗೃಹಜ್ಯೋತಿ ರೀವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಯಾಕಂದರೆ ಬೆನಿಫಿಟ್ಸ್ ನಿಂತೋದ್ರೆ ಆಮೇಲೆ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ಎಷ್ಟು ಯೂನಿಟ್ ಯೂಸ್ ಮಾಡಿದರೆ ಅಷ್ಟು ಬಿಲ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ನೀವು ಈಗ ಆದಷ್ಟು ಬೇಗ, ಇದೇ ಆಗಸ್ಟ್ 31ಕ್ಕೆ ಲಾಸ್ಟ್ ಡೇಟು, ಅಷ್ಟರೊಳಗೆ ನೀವು ಅದನ್ನ ಗೃಹಜ್ಯೋತಿ ಮರುಪರಿಶೀಲನೆ ಮಾಡಿಸ್ಕೊಂಡ್ರೆ ಬೆಟರು. ಯಾಕಂದರೆ ಮಂತ್ ಎಂಡ್ ಬಂದಂಗೆ ಜನ ಜಾಸ್ತಿ ಬರ್ತಾರೆ. ಆಗ ಸರ್ವರ್ ಪ್ರಾಬ್ಲಮ್ಮು ಮತ್ತೊಂದು ಇನ್ನೊಂದು ಆಗಿ ನಿಮ್ಮದು ಗೃಹಜ್ಯೋತಿ ವೆರಿಫಿಕೇಷನ್ ಆಗದೆ ಉಳ್ಕೊಬೋದು. ಸೊ ಅದಕ್ಕೆ ಈಗಲೇ ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಎಸ್ಪೆಷಲಿ ಡಾಟಾ ನಾಟ್ ಫೌಂಡ್ ಅಂತ ಯಾರ್ಯಾರು ಬಂದಿತ್ತು ಅವರು ಈಗ ಮತ್ತೆ ಹೋಗಿ ಮಾಡಿಸ್ಕೋಬೋದು. ಈಗ ಆಪ್ಷನ್ ಇದೆ, ನಿಮ್ಮ ಹತ್ರದ KEB ಆಫೀಸಲ್ಲಿ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ಮಾಡಿಸ್ಕೋಬೋದು. ನೀವು ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ ನೋಡಿ. ಈಗ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದ್ದೀವಲ್ಲ, ಮೊದಲು ಅಕೌಂಟ್ ಐ ಡಿ ಎಂಟ್ರಿ ಮಾಡಿದ್ರೆ ಈ ಥರ ಫೆಚ್ ಮಾಡಿದ್ರೆ ಕೇಳುತ್ತೆ ಡಾಟಾ ನಾಟ್ ಫೌಂಡ್. ಕ್ಲೋಸ್ ಅಂತ ಕೊಟ್ಟರೆ ಕ್ಲೋಸ್ ಆಗುತ್ತೆ, ಅಂದರೆ ಬರಲ್ಲ. ಕನ್ಫರ್ಮ್ ಕೊಟ್ಟು ಅವ್ರದ್ದು ಕನ್ಸ್ಯೂಮರ್ ಫೋನ್ ನಂಬರ್ ಹಾಕಿದ್ರೆ ಪ್ರೊಸೀಡ್ ಆಗುತ್ತೆ, ಅವ್ರ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಡಾಟಾ ನಾಟ್ ಫೌಂಡ್ ಅಂತ ಇಷ್ಟು ದಿನ ಯಾರ್ದೆಲ್ಲ ಬಂದಿತ್ತು ಅವ್ರೀಗ ಮತ್ತೆ ಹೋಗ್ಬಿಟ್ಟು ರೀವೆರಿಫಿಕೇಷನ್ ಮಾಡಿಸ್ಕೋಬೋದು. ಹತ್ರದ KEB ಆಫೀಸ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ. ಈ ತಿಂಗಳು 31ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇರೋದ್ರಿಂದ ಎಲ್ಲರೂ ಆದಷ್ಟು ಬೇಗ ಗೃಹಜ್ಯೋತಿ ವೆರಿಫಿಕೇಷನ್ನ ಮನೆ ಹತ್ರ ಬಂದರೆ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಹತ್ರದ KEB ಆಫೀಸಲ್ಲೇ ಕುತ್ಕೊಂಡಿರ್ತಾರೆ ಮಾಡೋಕ್ಕೆ. ನೋಡಿ ಇಲ್ಲಿ ನಮ್ಮ ಆಫೀಸಲ್ಲಿ ಕುತ್ಕೊಂಡಿದ್ದಾರೆ, ಇಲ್ಲೇ ಬಂದು ಕನ್ಸ್ಯೂಮರ್ಸು ಮಾಡಿಸ್ಕೊತಿದ್ದಾರೆ. ನೀವು ಮಾಡಿಸ್ಲಿಲ್ಲ ಅಂದರೆ ಕ್ಯಾನ್ಸಲ್ ಆಗೋ ಸಾಧ್ಯತೆಯೂ ಇದೆ. ಕ್ಯಾನ್ಸಲ್ ಆದರೆ ಸುಮ್ಮನೆ ನಿಮಗೆ ಗೃಹಜ್ಯೋತಿದು ಯಾವುದೇ ಬೆನಿಫಿಟ್ ಸಿಗಲ್ಲ. ಆಗ ಏನು ಬಿಲ್ ಬರುತ್ತೆ ಆ ಬಿಲ್ನ ನೀವೇ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಹತ್ರದ KEB ಆಫೀಸ್ಗೆ ಹೋಗ್ಬಿಟ್ಟು ಗೃಹಜ್ಯೋತಿ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಯಾವುದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿಲ್ ಕೊಟ್ಟಾಗಲೂ ಹೇಳೋಗಿದ್ದೆ, ಅವ್ರು ಹೋದ ತಿಂಗಳದೇ ಇನ್ನೂ ಕಟ್ಟಿಲ್ಲ. ಈ ಥರ ಕನ್ಸ್ಯೂಮರ್ ಏನಾರು ಸಿಕ್ಕರೆ ಅವ್ರ ಫೋನಲ್ಲೇ ಅಲ್ಲೇ ಪೇಮೆಂಟ್ ಮಾಡಿಸ್ತಾ ಇದ್ದೀವಿ. ಸೊ ಆದಷ್ಟು ನೀವು ಯಾವುದೇ ಥರ ಬಾಕಿ ನಿಲ್ಸ್ಕೊಳ್ದಂಗೆ ಆ ತಿಂಗಳೇ ಕಟ್ಬಿಡಿ. ಇವರು ನಮ್ಮ ಅಣ್ಣವರು ಮುಂದಿನ ತಿಂಗಳು 12ನೇ ತಾರೀಕುವರೆಗೂ ಟೈಮ್ ಇದೆ ಅಂದ್ಕೊಂಡಿದ್ರು. ಆ ಥರ ಇರಲ್ಲ. ಈ ತಿಂಗಳು ಬಿಲ್ ಕೊಟ್ಟರೆ ಈ ತಿಂಗಳು 1ನೇ ತಾರೀಕು ಬಿಲ್ ಕೊಟ್ಟರೆ ಆ 1ನೇ ತಾರೀಕಿಂದ 15 ದಿನ ಅಷ್ಟೇ ಡ್ಯೂ ಡೇಟ್ ಇರುತ್ತೆ, ಅಷ್ಟರೊಳಗೆ ಕಟ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ನಿಮಗೆ
ದಂಡ ಬಡ್ಡಿ ಎಲ್ಲ ಬರುತ್ತೆ. ಸೊ ಆದಷ್ಟು ಆ ತಿಂಗಳೇ ಕ್ಲಿಯರ್ ಮಾಡ್ಕೊಬಿಡಿ. ಜನಗಳಿಗೆ ಎಷ್ಟು ಹೇಳೋಗಿದ್ದೀನಿ ಅಂದರೆ ಬಿಲ್ ಕೊಟ್ಟಾಗಲೇ ಹೇಳೋಗಿದ್ದೀನಿ. ಅಂದರೆ ಈ ತಿಂಗಳದಲ್ಲ, ಲಾಸ್ಟ್ ಮಂತ್ ಡ್ಯೂನೇ ಅವ್ರು ಇನ್ನೂ ಕಟ್ಟಿರಲಿಲ್ಲ. ಈ ತಿಂಗಳು ಬಿಲ್ ಕೊಡೋಕೆ ಬಂದಾಗ ಹೇಳೋಗಿದ್ದೀನಿ. ಮತ್ತು 17ನೇ ತಾರೀಕು ಬಂದು ಹೇಳೋಗಿದ್ದೀನಿ. ಇದುವರೆಗೂ ಕಟ್ಟಿಲ್ಲ. ಕಟ್ತೀನಿ ಅಂತ ಹೇಳ್ತಾರೆ ಹೊರತು ಕಟ್ಟೋಕ್ಕೆ ಅವರು ಮುಂದೆ ಹೋಗಲ್ಲ. ಮತ್ತು ನಾವೇ ಬಂದು ನಿಂತು ಕಟ್ಟಿಸ್ಬೇಕು. ಕೆಲವೊಂದಿಷ್ಟು ಜನ, ಎಲ್ಲರೂ ಆ ಥರ ಇರಲ್ಲ. ನಾಯಿಗಳದೊಂದು ಕಾಟ ಆಗ್ಬಿಟ್ಟೈತೆ. ನಾವು ಡಿಸ್ಕನೆಕ್ಷನ್ ಮಾಡೋ ಏರಿಯಾದಲ್ಲೆಲ್ಲ ಈ ಥರ ಒಂದು 10 ನಾಯಿಗಳು ಇರ್ತವೆ. ಎಲ್ಲಾದರೂ ಬಿಡೋದೇ ಇಲ್ಲ. ಇವನು ಎದ್ರಕೊಂಡು ನನ್ನ ಹಿಂದೆ ಬರ್ತವನೆ. ನನಗೆ ಯಾರಾದರೂ ಒಬ್ರು ಬಾಡಿ ಗಾರ್ಡ್ ಬೇಕು ಅಂತಿದ್ದೀನಿ, ನನ್ನ ಹಿಂದೆ ಬರ್ತವನೆ. ಸುಮ್ಮನಿರಲ್ಲ, ಎದುರಿಸ್ಬೇಡ. ಆಮೇಲೆ ಎದುರಿಗೆ ಕಚ್ಚಿ ಕಿಚ್ಚಿದ್ರೆ ಕಷ್ಟ. ಆಮೇಲೆ ಎಷ್ಟನೇ ಕ್ಲಾಸು? ಹಾಂ, 6th ನೀನು? ನನ್ನ ಸ್ಟೈಟ್ ಬೆಳೆದ್ಬಿಟ್ಟಿದ್ಯಾ. ಏನು ಗೌರ್ಮೆಂಟಾಗಿ ಕುಡಿಸ್ತಾರ ಮನೇಲಿ? ಹಾಂ, ಕಾಂಪ್ಲೇನು ಹಾರ್ಲಿಕ್ಸಾ? ನೋಡ್ರಪ್ಪ, ಈಗಿನ ಮಕ್ಕಳು ಹಾರ್ಲಿಕ್ಸ್ ಎಲ್ಲ ಕುಡಿದು ಈಗಲೇ ನಮ್ಮ ಐಟಿಗೆ ಬೆಳೆದ್ಬಿಟ್ಟವ್ರೆ. ನಾವು ಏನು ಕುಡಿದೆ ಇನ್ನೂ ಅಲ್ಲಲ್ಲೇ ಉಳ್ಕೊಬಿಟ್ಟಿದ್ದೀವಿ. ಹೋದ್ನೆ ನಮಗೆ ಸಾಕಾಗ್ಬಿಟ್ಟೈತೆ ನೋಡಿ. ಇನ್ನೂ ಇಷ್ಟು ಜನ ಬಿಲ್ ಕಟ್ಟಿಲ್ಲ ಸ್ನೇಹಿತರೆ. ಇಷ್ಟು ಜನಕ್ಕೂ ಬಿಲ್ ಕೊಟ್ಟಾಗ ಒಂದೊಂದು ರೌಂಡ್ ಹೇಳೋಗಿದ್ದೀನಿ. 15, 16ನೇ ತಾರೀಕಲ್ಲೆಲ್ಲ ಬಂದು ಹೇಳೋಗಿದ್ದೀನಿ. ಇಲ್ಲಿವರೆಗೂ ಬಿಟ್ಟಿದ್ದಕ್ಕ ಎಲ್ಲೋ ನಿಮ್ಮನೆ ಅದೇನಾ? ಸರಿ ಬಾಯ್ ಮಗ. ಹಾಂ ಇದ್ದಾರಾ? ಆಯಿತು ಬಿಡಿ. ಇಷ್ಟು ಜನಕ್ಕೆ 2 ಸಲ 3 ಸಲ ಬಂದು ಹೇಳೋಗಿದ್ದೀನಿ. ಆದರೂ ಇನ್ನೂ ಬಿಲ್ ಕಟ್ಟಬೇಕು ಅಂತಲೇ ಇಲ್ಲ. ನಾವೇ ಹೋಗಿ ಮತ್ತೋಗಿ ಅವ್ರ ಮುಂದೆ ನಿಂತು ನಾವೇ ಆನ್ಲೈನ್ ಪೇಮೆಂಟ್ ಮಾಡಿಸ್ಬೇಕು, ಇಲ್ಲ ಕ್ಯಾಶ್ ಇಸ್ಕೊಬರ್ಬೇಕು, ಇಲ್ಲ ಡಿಸ್ಕನೆಕ್ಟ್ ಮಾಡಬೇಕು. ಅಲ್ಲಿವರೆಗೂ ಇಷ್ಟು ಪೇಮೆಂಟ್ ಬರೋಲ್ಲ. ಈಗ ಹುಡುಕಿ ಸಾಕಾಯಿತು ನನಗಂತೂ. ಎಲ್ಲ ಇಲ್ಲೊಂದು ಉಳ್ಕೊಬಿಟ್ಟಿದ್ದಾವೆ ಸ್ನೇಹಿತರೆ. ಡಿಸ್ಕನೆಕ್ಷನ್ ಮಾಡಬೇಕಾಗಿರೋವು ಒಂದೊಂದು ಹುಡುಕಿನೇ ಸಾಕಾಯಿತು ನನಗಂತೂ. ಅವರೊಬ್ಬರು ಮನೆ ಸಿಕ್ಕಿರಲಿಲ್ಲ. ಒಂದು 1000 ರೂಪಾಯಿ ಬಾಕಿ ಇದೆ. ಇವ್ರಿಗೆ ಅವತ್ತೇ ಬಿಲ್ ಕೊಟ್ಟಾಗಲೂ ಹೇಳೋಗಿದ್ದೆ, ಬಟ್ ಇನ್ನೂ ಕಟ್ಟಿಲ್ಲ. ಏನೂ ಮಾಡೋಂಗಿಲ್ಲ, ಡಿಸ್ಕನೆಕ್ಟ್ ಮಾಡಲೇಬೇಕು. ಅವ್ರ ಮನೇಲಿ ಯಾರು ಇದ್ದರೆ ಕೊಟ್ಟರೆ ಕಲೆಕ್ಟ್ ಮಾಡ್ಕೊತೀನಿ, ಇಲ್ಲ ಆನ್ಲೈನಲ್ಲಿ ಪೇಮೆಂಟ್ ಮಾಡಿಸ್ತೀನಿ. ಯಾರೂ ಇಲ್ಲ ಅಂದರೆ ನಾಯಿ ಬೇರೆ ಆಯ್ತು. ಕರೆಂಟ್ ಬಿಲ್ ಕಟ್ಟಲಿಲ್ವಾ? ನಾವು ಕೆಳಗೆ ಬಾರೋ. ಕರೆಂಟ್ ಬಿಲ್ ಕಟ್ಟಲಿಲ್ವಲ್ಲ? ಕರೆಂಟ್ ಬಿಲ್ಲು ಕಟ್ಟಲಿಲ್ವಲ್ಲ? ಕೇಳಿಸ್ತಾ? ಹಾಂ, ಎಷ್ಟು ಸಲ ಅಂತೀಯ? ಕಿವಿ ಕೇಳಲ್ವಾ? ನೋಡಿ, ಏನು ಮಾಡೋಂಗಿಲ್ಲ. ಈಗ ಅವ್ರಿಗೆ 3 ಸಲ ಬಂದು ಹೇಳೋಗಿದ್ದೀನಿ, ಬಟ್ ಆದರೂ ಇನ್ನೂ ಅವ್ರು ಬಿಲ್ ಪೇಮೆಂಟೇ ಮಾಡಿಲ್ಲ. ಈ ಥರ ಆದರೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಅಸಹಾಯಕರೇ. ಈಗ ನಮಗೂ ಮೇಲಿಂದ ಮೀಟಿಂಗ್ಸ್ಗಳಿರುತ್ತೆ, ಮತ್ತು ಡಿಸ್ಕನೆಕ್ಟ್ ಮಾಡಲೇಬೇಕು. ಇಲ್ಲ ಅಣ್ಣ, ನಿಮ್ದೇನು ಬರಲ್ಲ ಬಿಡಿ. ಅವ್ರ 1000 ಕಟ್ಟಿಲ್ಲ. ಬಂದರೆ ಹೇಳಿ. ಹಾಂ, ಹೇಳಿ ಬಂದರೆ. ಇಲ್ಲಿಂದಲ್ಲಿಗೆ ಓಡಾಡೋದೇ ಕೆಲಸ ಆಗ್ಬಿಡೈತೆ. ಡಿಸ್ಕನೆಕ್ಷನ್ ಒಂದೊಂದು ಮನೆ ಹುಡ್ಕೋದೇ ಕೆಲಸ. ಅಲ್ಲೊಂದು. ಹ್ಞೂ ಆಂಟಿ, ಆಯಿತು. ಮನೆ ಉಳ್ದಿರೋ ಒಂದೊಂದು ಮನೆಯೂ ಹುಡ್ಕೊಂಡು ಹೋಗಿ ಮಾಡ್ಬೇಕೀಗ ಡಿಸ್ಕನೆಕ್ಷನ್. ಮಂತ್ ಎಂಡ್ ಬಂದಂಗೆ ಡಿಸ್ಕನೆಕ್ಷನು ಭಾರಿ ಕಷ್ಟ. ಇನ್ನೊಂದು 2 ಡೇಟ್ ಇತ್ತು, ಅದು ಮುಗ್ದಿದ್ರೆ ಆಗ್ಬಿಡೋದು ಇವತ್ತಿನ ಕೆಲಸ. ಮಧ್ಯಾಹ್ನ ಗೃಹ ಜ್ಯೋತಿ ಮಾಡೋಣ ಅಂದ್ಕೊಂಡೆ, ಆದರೆ ನಮ್ಮ ಮಳೆರಾಯ ಬಿಡ್ತಾ ಇಲ್ಲ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ತಿಂಗಳು ರೆಗ್ಯುಲರ್ ಆಗಿ ಉಳ್ಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಉಳ್ಕೊಬಿಟ್ಟಿದೆ ಡಿಸ್ಕನೆಕ್ಷನ್ ಎಲ್ಲ. ಯಾಕಂದರೆ ಜನಗಳು ಒಂದು ಸ್ವಲ್ಪ ಮಿಸ್ಕನ್ಸೆಪ್ಷನಲ್ಲಿದ್ದಾರೆ. ಏನಪ್ಪ ಅಂದರೆ, ಈಗ ಹೋದ ತಿಂಗಳು ನಾವು ಗೃಹ ಜ್ಯೋತಿ ರೀವೆರಿಫಿಕೇಷನ್ ಮಾಡಿಸಿದ್ದೀವಿ, ಮತ್ತೆ ಯಾಕೆ ನಾವು ದುಡ್ಡು ಕಟ್ಟೋದೇನಿಲ್ಲ, ಫ್ರೀ ಆಗಿರುತ್ತೆ ಅಂತ ಅಂದ್ಕೊಂಡು ಸುಮಾರು ಜನ ಬಿಲ್ಲೇ ಕಟ್ಟಿಲ್ಲ. ಕೇಳಿದಾಗೆಲ್ಲ ಹೋದ ತಿಂಗಳು ಫ್ರೀ ಮಾಡಿಸಿದ್ವಲ್ಲಣ್ಣ, ಮತ್ತೆ ಯಾಕೆ ಬಂದಿದೆ ಬಿಲ್ಲು ಅಂತ ಕೇಳ್ತಾರೆ. ಅವ್ರಿಗೆಲ್ಲ ಹೇಳಿ ಸಾಕಾಯಿತು. ನಾನು ಬಿಲ್ಲು ವೆರಿಫಿಕೇಷನ್ ಮಾಡ್ಸೋಕ್ಕೆ ಬಂದಾಗಲೂ ಹೇಳಿದ್ದೆ ಅವ್ರಿಗೆಲ್ಲ, ಈಗ ಮಾಡಿಸ್ತಿರೋ ವೆರಿಫಿಕೇಷನು, ಈಗೇನು ನಿಮಗೆ ಬರ್ತಾ ಇದೆ ಬೆನಿಫಿಟ್ಸು, ಏನು ಸ್ಕೀಮ್ ಇದೆ, ಆ ಸ್ಕೀಮು ಕಂಟಿನ್ಯೂ ಆಗೋಕ್ಕೆ ಸ್ನೇಹಿತರೆ, ಸರಿನಾ? ಕಂಟಿನ್ಯೂ ಆಗೋಕ್ಕೆ ನೀವು ಗೃಹ ಜ್ಯೋತಿ ವೆರಿಫಿಕೇಷನ್ ಮಾಡಿಸ್ತಾ ಇರೋದು. ಈಗ ವೆರಿಫಿಕೇಷನ್ ಮಾಡಿಸೋದ್ರಿಂದ ನಿಮಗೆ ಕಂಪ್ಲೀಟ್ಲಿ ಫ್ರೀ ಬರುತ್ತೆ, ಇಲ್ಲ ಎಕ್ಸ್ಟ್ರಾ ಯೂನಿಟ್ಸ್ ಬರುತ್ತೆ ಅಂತ. ಅಂದರೆ ರೀಸೆಂಟ್ ಇಯರ್ ಆವ್ರೇಜ್ ತಗೋತಾರೆ ಅಂತೆಲ್ಲೂ ಯಾರೂ ಮೆನ್ಷನ್ನು ಮಾಡಿಲ್ಲ, ಯಾರೂ ಹೇಳೂ ಇಲ್ಲ ಈ ಥರ 0 ಬಿಲ್ ಬರುತ್ತೆ ಅಂತ. ಅವರೇ ಜನಗಳು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ. ಏನಪ್ಪ, ಈಗ ನಾನು ಬಿಲ್ ಕಟ್ಟಂಗಿಲ್ಲ, ಗೃಹ ಜ್ಯೋತಿ ಮಾಡಿಸ್ಬಿಟ್ಟೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಡಿಸ್ಕನೆಕ್ಷನ್ ಲೀಸ್ಟಲ್ಲಿ ಉಳಿದಿರೋದ್ರಲ್ಲಿ ಮೆಜಾರಿಟಿ ಜನ ಅದೇ ಥರ ಮೈಂಡ್ ಸೆಟ್ಟಲ್ಲಿದ್ದಾರೆ. ಫ್ರೀ ಮಾಡಿಸಿದ್ವಲ್ಲ, ಯಾಕೆ ಬಂತು, ಫ್ರೀ ಮಾಡಿಸಿದ್ವು, ಅದನ್ನು ಕೇಳೋಕ್ಕೋಸ್ಕರನೇ ಉಳಿಸ್ಕೊಂಡಿದ್ದಾರೆ ಬಾಕಿನ. ಆ ಥರ ಆಗ್ಬಿಟ್ಟಿದೆ. ಬಟ್ ಎಲ್ರಿಗೂ ಅವ್ರಿಗೆ ಹೇಳಿ ಅರ್ಥ ಮಾಡಿಸೋ ಅಷ್ಟೊತ್ತಿಗೆ ನಮ್ಮ ತಲೆ ಅಂತೂ ಚಿಟ್ಟಿಡ್ದು ಹೋಗುತ್ತೆ. ಈಗಲೇ ಒಂದು 50 ಬಿಳಿ ಕೂದಲಾಗವೆ ಆ ಕಡೆ ಈ ಕಡೆ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಯ್ತವೆ ಅಷ್ಟೇ. ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಆದಷ್ಟು
ಹೋಗ್ಬಿಟ್ಟು ನಿಮ್ಮ ಮನೆ ಕರೆಂಟ್ ಬಿಲ್ ಏನಾರ ಬಾಕಿ ಇದ್ದರೆ ಪೇಮೆಂಟ್ ಮಾಡಿಬಿಡಿ. ಅಷ್ಟು ಇದಕ್ಕೆ ಗ್ರಾಹಕರು ಕನ್ಸ್ಯೂಮರ್ಸು ಸಹಕರಿಸ್ಬೇಕು. ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಒಂದು ರೌಂಡು ಫುಲ್ ಹಿಂಗೆ ಸುತ್ತಾಕ ಬಂದೆ ಮತ್ತೆ ಇಲ್ಲಿಗೆ ಬೈಕ್ ಹತ್ರಕ್ಕೆ. ಮಳೆ ಒಂದು ಬಂತು, ಅದಕ್ಕೆ ಲೇಟ್ ಆಗಿಬಿಡ್ತು. ಈಗ ಆ ಕಡೆ ಬೀದಿಗೆ ಒಂದು 4-5 ಇನ್ಸ್ಟಾಲೇಷನ್ ಇದೆ, ಆ ಬೀದಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಲೆಕ್ಷನ್ ಮಾಡ್ಬೇಕೀಗ. ಅವರು ಇದ್ದಾರೋ ಇಲ್ವೋ ಯಾರಿಗೆ ಗೊತ್ತು, ನೋಡಬೇಕು. ಅವರಿದ್ದರೆ ಒಳ್ಳೆಯದು, ದುಡ್ಡು ಕೊಟ್ಟು ಇಲ್ಲೇ ಕಲೆಕ್ಷನ್ ಆಗುತ್ತೆ, ಇಲ್ಲ ಫೋನ್ಪೇಲೋ ಯಾವುದ್ರಲ್ಲೋ ಕಟ್ತಾರೆ. ಇಲ್ಲ ಅಂದ್ರೇ ಸ್ವಲ್ಪ ಕಷ್ಟ. ಇವಾಗ ಸದ್ಯಕ್ಕೆ ನಮ್ಮದು ಈ ಏರಿಯಾ ಡಿಸ್ಕನೆಕ್ಷನ್ ಮುಗ್ದಿದೆ. ನೆಕ್ಸ್ಟು ಇನ್ನು ಬೇರೆ ಏರಿಯಾಗೆ ನಾವು ಹೋಗಿ ಡಿಸ್ಕನೆಕ್ಷನ್ ಸ್ಟಾರ್ಟ್ ಮಾಡಬೇಕು. ಇನ್ನೇನು ಟೈಮು ಈಗ ಆಲ್ರೆಡಿ 1 ಗಂಟೆ ಆಗಿದೆ. ಊಟ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. 1 ಗಂಟೆ 2 ಗಂಟೆ 2:30ಗೆ ಬಂದುಬಿಟ್ಟು ಆ ಕಡೆ ಪಕ್ಕದ ಬೀದಿನ ಡಿಸ್ಕನೆಕ್ಷನ್ ಇದೆ, ಅದನ್ನ ಮುಗಿಸ್ತೀನಿ. ಅಲ್ಲಿಂದ ಅಲ್ಲಿಗೆ ಬರೀ ಇದೆ ಸುತ್ತದೇ ಆಗ್ಬಿಟ್ಟೈತೆ ಇವತ್ತು ಕೆಲಸ. ಗಾಡಿ ಬೇರೆ ಪಂಚರ್ ಆಗ್ಬಿಟ್ಟೈತೆ ಮಳೆ ಚುಚ್ಕೊಂಡು. ಸ್ನೇಹಿತರೆ, ಈಗ ನಮ್ಮ ಕೆಲಸ ಮುಗ್ದಿದೆ. ನಮ್ಮ ತೇಜಸ್ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಅವ್ರೀಗ ಇವತ್ತು ನಮಗೆ ಫುಲ್ಲು ಪಾರ್ಟಿ ಎಲ್ಲ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರ ಜೊತೆ ಅವ್ರ ಕೆಲಸಕ್ಕೆ ನಾವು ನಮ್ಮ ಹೆಗ್ಲನ್ನ ಕೊಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ಬೆಳಗ್ಗೆ ಡಿಸ್ಕನೆಕ್ಟ್ ಮಾಡೋಗಿದ್ದೆ, ಬಿಲ್ ಕಟ್ಟಿಲ್ಲ. 2 ಸಲಿಗೊಂದು ಹೇಳಿದ್ರು ಬಿಲ್ ಕಟ್ಟಿರಲಿಲ್ಲ ಅಂತ. ಅವರು ಬೆಳಗ್ಗೆ ಈಗ ಊಟದ ಟೈಮಲ್ಲಿ ಬಂದು ಕಟ್ಟೋಗಿದ್ದಾರೆ. ಅವ್ರದ್ದನ್ನು ರೀಕನೆಕ್ಷನ್ ಮಾಡೋಕ್ಕೆ ಬಂದಿದ್ದೀವಿ. ನಾನು ನಮ್ಮ ವಾಗೀಶ್ ಚಕ್ರಸಾಲಿ ಅವರು ಆಲ್ರೆಡಿ ಅವರೇ ಹಾಕೊಂಡವ್ರ ಅಂತ ಈ ನಾಯಿದೊಂದು ಗೋಳ ಆಗ್ಬಿಟ್ಟೈತೆ ನಮಗೆ. ರೀಕನೆಕ್ಷನ್ ಹಾಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ವಾಗೀಶ್ ಅವರು ಯಾಕೋ ಬಸ್ರಿ ಬೈಕ್ ಥರ ಗೋಬಿ ತಿನ್ಬೇಕು ನಾನು ಅಂತ ನಿಲ್ಲಿಸಿದ್ದಾರೆ. ಗೋಬಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಈಗ ಗೋಬಿ ಇನ್ನೂ ಮಾಡಿಲ್ಲ ಅಂತ ನಾನು, ಮಾಡಿದ್ದಾರೆ ಅಂತ ಅವನು. ನೋಡೋಣ. ಬಸ್ರಿ ಬೈಕ್ಗಳು ನೋಡ್ರಿ, ಒಂದೊಂದಲ್ಲ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆ ವಿಡಿಯೋನ ಲೈಕ್ ಮಾಡಿ, ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.